ಈ ಥರ ಒಡೆದು ಆಳುವ ನೀತಿ. ಅದು ಇವ್ರಿಗೆ ನನಗನ್ಸ್ತೈತೆ ಕಾಂಗ್ರೆಸ್ ಅವ್ರಿಗೆಲ್ಲ ಬುದ್ಧಿಭ್ರಮಣೆ ಆಗೋಗ್ಬಿಟ್ಟೈತೆ ಅಂತ. ಅವ್ರದ್ದೇ ಸರ್ಕಾರ ಐತಲ್ಲಪ್ಪ, ಅದು ಯಾವುದೋ ಏನು ನಾವು ಒಂದೇ ದಿನ ದಾಡಿ ಬಿಟ್ಕೊಂಬಂದು ಬಿಡೋಕ್ಕಾಗತ್ತ? ಹಾಂ, ಒಂದೇ ದಿನ ದಾಡಿ ಬಿಟ್ಕೊಂಡು ಒಂದೇ ದಿನ ಎಲ್ಲ ಮುಖವಾಡ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಸಡನ್ನಾಗಿ ಅಷ್ಟು ದಾಡಿಗಳು ಎಲ್ಲಿ ಸಿಗ್ತಾವಪ್ಪ ನಿನಗೆ? ಓಕೆ, ಅಷ್ಟು ದಾಡಿ ಚೇಂಜ್ ಮಾಡ್ಕೊಂಬಂದ್ಬಿಟ್ರು ಎಲ್ಲ ಏನೋ RSS ಅವರೆಲ್ಲ ಏನೋ ಏನು ಚೇಂಜ್ ಮಾಡ್ಕೊಂಬಂಡ್ರು, ಡ್ರೆಸ್ ಚೇಂಜ್ ಮಾಡ್ಕೊಂಬಂಡು ಅಂತಂದು ಒಂದೇ ಸರಿ ಅಷ್ಟು 1,000 ವೇಷಗಳು ಎಲ್ಲಿ ಸಿಗ್ತವೆ? ಅಷ್ಟು ಟೋಪಿಗಳು ಎಲ್ಲಿ ಸಿಗ್ತವೆ? ಅಷ್ಟು ಪೈಜಾಮಾಗಳು ಎಷ್ಟು ಸಿಗ್ತೈತೆ? ಅಷ್ಟು ಗಡ್ಡ ಎಲ್ಲಿ ಸಿಗ್ತೈತೆ? ಅಷ್ಟು ಬಾರ್ಬಾರ್, ಯಾಕಂದ್ರೆ ಅದು ಶೇವಿಂಗ್ ಮಾಡ್ಕೊಬೇಕಲ್ಲ ನೀಟಾಗಿ, ಇದಕ್ಕೆ ಒಂಥರ ಇದು ಬರೋ ಥರ ಅಷ್ಟು ಶೇವಿಂಗ್ ಅಂಗಡಿಗಳು ಎಲ್ಲವೇ ಅಷ್ಟು ಜನಕ್ಕೂ? ಹುಚ್ಚಿರ ಇವರು ಕಾಂಗ್ರೆಸ್ ಅವರು, ಹುಚ್ಚಿಡ್ಬೇಕು ಕಾಂಗ್ರೆಸ್ ಅವ್ರಿಗೆ. RSSಗೂ ಈ ಘಟನೆಗೆ ಏನು ಸಂಬಂಧ ಇದೆ? ಈಗ ಅರೆಸ್ಟ್ ಮಾಡಿದಾರಲ್ಲ, ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ಪೊಲೀಸರು. ಹಂಗಾರೆ RSS ಅವ್ರ ಪರ ಇದ್ದಾರೆ ಪೊಲೀಸರು? ಮಾಡ್ಬೇಕಾಯ್ತಲ್ಲ ಅರೆಸ್ಟ್. ಹಂಗಾರೆ ಯಾರ್ಯಾರು ಬಂದಿದ್ದಾರೆ? ಈಗ CCTV ಕ್ಯಾಮ್ರಾ ಇದೆಯಲ್ಲ, ನಾವು ಟೆಕ್ನಾಲಜಿ ಯುಗದಲ್ಲಿದ್ದೀರಿ ನಾವು. ಕರ್ನಾಟಕ IT-BTಯಲ್ಲಿ ದೇಶದಲ್ಲೇ ನಂಬರ್ 1. ಈ CCTV ಕ್ಯಾಮ್ರಾದಲ್ಲಿ ಯಾವ RSS ಅವ್ರು ಬಂದವನು ತೋರ್ಸಪ್ಪ. ಕಾಂಗ್ರೆಸ್ ಅವರು ತೋರಿಸ್ಬೇಕಲ್ಲ, ಈಗ ಯಾವ ಬಂದಿದ್ದಾರೆ, ಯಾರು RSS ಅವ್ನು ಬಂದೋಗಿದ್ದಾನೆ ಅಲ್ಲಿ ತೋರಿಸ್ಬೇಕಲ್ಲ, ತೋರಿಸಿ. ಎಲ್ಲ ಕಾಣ್ತಾ ಇರೋದು ಅದೇ ದಾಡಿಗಳೇ. ಸುಮ್ಮನೆ RSS ಮೇಲೆ ಆಪಾದನೆ ಮಾಡುವಂಥದ್ದು, ರಾಜಕೀಯದ ತೆವಲು ತೀರ್ಸ್ಕೊಳಕ್ಕೋಸ್ಕರ ಮಾಡ್ತಾ ಇರೋವಂಥ ಒಂದು. ನನಗನ್ಸ್ತತೆ ಇಲ್ಲಿ ಪೊಲೀಸರ ಕೈ ಕಟ್ಟಾಕಿರೋದ್ರಿಂದ ನಮಗೆ ಈ ಮೈಸೂರಿನ ಗಲಭೆ ಏನಾಗಿದೆ ಅದರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ರಾಜ್ಯದ ಜನತೆಗೂ ಇಲ್ಲ, ವಿರೋಧ ಪಕ್ಷಕ್ಕೂ ಇಲ್ಲ. ಇದು ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಈ ಥರದ ಘಟನೆಗಳು ಕಾಂಗ್ರೆಸ್ ಪ್ರಚೋದಿತವಾಗೇ ನಡೆಯುತ್ತೆ ಅನ್ನೋದು ವಿಶ್ವಾಸ ನಮಗಿದೆ. ಮಾತಾಡ್ತೀಯಾ? ಇಲ್ಲ, ನಾನು ಶುರು ಮಾಡಲ? ಇದು ಸುಮ್ಮನೆ ಹೈಲೈಟ್ಸ್ ಹೇಳ್ತೀನಿ, ಹೇಳೋಣ. ಇನ್ನೊಂದು ಪೇಪರ್ ಅಲ್ಲಪ್ಪ, ಇನ್ನೊಂದು ನ್ಯೂಸ್ ಪೇಪರ್. ಇವತ್ತು ಮತ್ತೆ ಅದೇ ಆಗಲೇ ಹೇಳ್ದಂಗೆ ಶಶಿ ತರೂರ್ ಮತ್ತೆ ಹೇಳಿದ್ದಾರೆ, ವಿದ್ಯಾಭ್ಯಾಸದ ಬಗ್ಗೆ ಮುಂದೆ ಉದ್ಯೋಗ ಸೃಷ್ಟಿಯಲ್ಲಿ ಹಿನ್ನಡೆಯಾಗುತ್ತೆ ನಮಗೆ, 30ರಷ್ಟು ನೌಕರಿ ಕಣ್ಮರೆ ಆಗುತ್ತೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾಗಬೇಕು, ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ಕಾಂಗ್ರೆಸ್ಸಿನ ನಿಲುವು, ಶಶಿ ತರೂರ್ ಅವರ ನಿಲುವು. ಇಲ್ಲಿ ವಿಶ್ವವಿದ್ಯಾನಿಲಯಗಳನ್ನು, ಕರ್ನಾಟಕದಲ್ಲಿರುವಂಥ ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುವ ಭಾಗ್ಯವನ್ನು ಸಿದ್ದರಾಮಯ್ಯನವರು ಕರುಣಿಸ್ತಾ ಇದ್ದಾರೆ. ಮುಚ್ಚುವ ಭಾಗ್ಯ, ಈ ಭಾಗ್ಯಗಳನ್ನು ಹೇಳ್ತಾ ಇದ್ದಾರಲ್ಲ, ಈಗ ಮುಚ್ಚುವ ಭಾಗ್ಯ. ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಅವರ ಯೋಗ್ಯತೆಗೆ BJP ತಂದಂಥ ರೈತ ವಿದ್ಯಾನಿಧಿಯನ್ನು ಹಾಳು ಮಾಡಿದ್ರಿ. ರೈತರ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿ, ಇಂಜಿನಿಯರಿಂಗ್ ಮಾಡಲಿ, ಡಾಕ್ಟರ್ ಮಾಡಲಿ, ಲಾಯರ್ ಆಗಲಿ, ಚಾರ್ಟೆಡ್ ಅಕೌಂಟ್ ಆಗಲಿ ಅಂಥೇಳಿ ನಾವೇನು ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೀರಿ, 5,000ದಿಂದ 25,000ವರೆಗೂ ವಿದ್ಯಾನಿಧಿಯನ್ನು ಕೊಟ್ಟು ಪ್ರತಿ ವರ್ಷ ರೈತ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಅಂತ ನಾವು ತಂದಿದ್ರಿ. ಈ ಮನೆಯಾಳ ಕಾಂಗ್ರೆಸ್ ಅವ್ರು ಬಂದ ಮೇಲೆ ಅದಕ್ಕೆ ಏನು ಮಾಡಿದ್ರು? ಅದೇನು ಹೇಳ್ತಾರಲ್ಲ, ಮುಚ್ಚಾಕಿ, ಆ ಪದ ಬೇಡ, ಮುಚ್ಚಾಕಿದ್ರು. ರೈತರಿಗೆ ಕಿಸಾನ್ ಸನ್ಮಾನ್ 4,000 ರೂಪಾಯಿ ಕೊಡ್ತಾ ಇದ್ರಿ ಪ್ರತಿ ವರ್ಷ ಬೆಳೆ ಬೆಳೆಯೋದಕ್ಕೆ. ಕೇಂದ್ರ ಸರ್ಕಾರ ಮೋದಿಯವರು 6,000 ಕೊಡ್ತಾಯಿದ್ರು, ನಾವು 4,000 ಕೊಡ್ತಾಯಿದ್ರಿ. ಅದನ್ನು ಮುಂಡಾಯಿಸ್ತೀರಿ, ಅದು ಮುಚ್ಚೋಯ್ತು. ಈಗ ನಿಮ್ಮ ಕಣ್ಣು ಅದೇನೋ ಹೇಳ್ತಾರಲ್ಲ, ಓರಿ ಕಣ್ಣು ಅಲ್ಲ, ಮಾರಿ ಕಣ್ಣು ಓರಿ ಮೇಲೆ ಅಂತ. ಮಾರಿ ಕಣ್ಣು ಓರಿ ಮೇಲೆ, ಸಿದ್ದರಾಮಯ್ಯನ ಕಣ್ಣು ವಿಶ್ವವಿದ್ಯಾಲಯಗಳ ಮೇಲೆ ಮುಚ್ಚಾಕುವಂಥ ಕೆಲಸವನ್ನು, ಹುನ್ನಾರವನ್ನು ಈಗ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಭಾಷಣ ಮಾಡೋದು, ಮಾಡಿದ್ದೆ ಭಾಷಣ. ಯಾರು? ಸಿದ್ದರಾಮಯ್ಯನವರು ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ
ಮತ್ತು ಗವರ್ನರ್ ಕೈಲಿ ಹೇಳಿದ್ದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತೇಳಿ. ಈ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ನಡೆ ಹಿಂದೆ ನುಗ್ಗಿ ನಡೆ ಹಿಂದೆ. ವಿಶ್ವವಿದ್ಯಾಲಯಗಳೆಲ್ಲ ಮುಚ್ಚಿಬಿಟ್ಟು ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿ ಹಚ್ಚಿ ಗ್ರ್ಯಾಜುಯೇಟ್ಗಳಾಗೋದನ್ನ ತಪ್ಪಿಸಿ, ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ, ಫ್ರೀ ಆಗಿ ಕೊಡಬೇಕು ಜೀವನ ಕೊಡಬೇಕಂತ. ಹಂಗೆ ಈಗ ಇದು ಕೊಡ್ತಾ ಇದ್ದಾರಲ್ಲ ವಿದ್ಯಾನಿಧಿ, ಈ ಗ್ರ್ಯಾಜುಯೇಟ್ಗಳು ಆಚೆ ಬರಲಿಲ್ಲ ಅಂದರೆ ವಿದ್ಯಾನಿಧಿನೇ ಕೊಡೋ ಸ್ಕೀಮ್ ಬರಲ್ಲ. ಎಂಥ ಖತರ್ನಾಕ್ ಆದ್ಮಿಗಳು ಇವರು ಕಾಂಗ್ರೆಸ್ ಅವರು, ಖತರ್ನಾಕ್ಗಳು. ಇದು ಯಾರು ಗ್ರ್ಯಾಜುಯೇಟ್ ಆಗಿ ಬಂದೇ ಇಲ್ಲ ಅಂದರೆ ನಿಮಗೆ ಇದೇ ಕೊಡೋಂಗಿಲ್ಲ, ನಿರುದ್ಯೋಗ ಭತ್ಯೆ ಕೊಡೋಂಗಿಲ್ಲ ಅಲ್ಲ, ಯುವನಿಧಿ ಕೊಡೋಂಗಿಲ್ಲ ಅಂದರೆ ನಿಮಗೆ ಗ್ರ್ಯಾಜುಯೇಟ್ಗಳಿಲ್ಲ ಅಂದರೆ ಕೂಡ ಬರಲ್ಲ. ಅದಕ್ಕೆ ಬರಬಾರ್ದು ಅಂದ್ರೆ ಏನೋ, ವಿಶ್ವವಿದ್ಯಾಲಯ ಎಲ್ಲ ಮುಚ್ಚಾಕ್ಬಿಡು. ಮೇಯ್ನ್ಗೆ ಬೀಗ ಹಾಕ್ಬಿಟ್ಟವ್ರು ಇವರು. ಕರ್ನಾಟಕ ಒಂದು ರೀತಿ ಬೇರೆ ರಾಜ್ಯಗಳ, ನಮ್ಮದು IT ಸಿಟಿ, BT ಸಿಟಿ, ಅಮೇರಿಕಾದೇ ಸವಾಲು ಹಾಕುವಂಥ ಒಂದು IT ತಂತ್ರಜ್ಞಾನ ಬೆಂಗಳೂರಲ್ಲಿದೆ. ಹೆಮ್ಮೆ ಇದೆ ನಮ್ಮ ರಾಜ್ಯಕ್ಕೆ. ಈ ದೃಷ್ಟಿಯಿಂದ ನಾವು ಬೇರೆ ರಾಜ್ಯದ ವಿದ್ಯಾರ್ಥಿಗಳನ್ನು ಇಲ್ಲಿಗೆ ಸೆಳಿಬೇಕು. ನಾವು ಬೇರೆ ರಾಜ್ಯ, ಬೇರೆ ದೇಶದವ್ರು ಬರ್ತಾರೆ, ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶದಿಂದ ನಮ್ಮ ಯೂನಿವರ್ಸಿಟಿಗಳಿಗೆ ಬರ್ತಾ ಇದ್ದಾರೆ. ಇಲ್ಲಿ ಬೇಕಾದಷ್ಟು ಆ ಥರದ ಯೂನಿವರ್ಸಿಟಿಗಳಿದೆ. ಇಲ್ಲೇನು ಮಾಡ್ತಾ ಇದ್ದೀರಾ? ಈಗ ಮುಚ್ಚಾಕ್ತಾ ಇದ್ದೀರಾ. ಸುತ್ತಿ ಮಂಡ್ಯ ಮೇಲೆ ಕಂಡು ಬಿದ್ದಿದೆ ಫಸ್ಟ್ ನಿಮಗೆ. ಮಂಡ್ಯ ಮುಚ್ತಾ ಇದ್ದಾರಲ್ಲ, ಮಂಡ್ಯದ ಗಂಡು. ನಮ್ಮ ಅಂಬರೀಷ್ ಅಣ್ಣ ಹೇಳ್ತಾ ಇದ್ರು ಮಂಡ್ಯದ ಗಂಡು ಅಂತ. ಆ ಮಂಡ್ಯದ ಗಂಡು ನಾಡಲ್ಲಿರುವಂಥ ವಿಶ್ವವಿದ್ಯಾಲಯಕ್ಕೆ ಕೊಡ್ಲಿ ಪೆಟ್ಟನ್ನು ಹಾಕಿದ್ದೀರಾ. ಅಲ್ಲಿಗೆ ಎಷ್ಟು ಕೊಡ್ಬೇಕು ಇವರು? ಎಷ್ಟು ಕೊಡ್ತಾರೆ? 100 ಕೋಟಿನೋ 200 ಕೋಟಿನೋ? ಮಂಡ್ಯ ಇದು ಮುಚ್ಚೋದು 40 ಲಕ್ಷ ರೂಪಾಯಿ ಏನೋ ಕೊಡ್ತಾ ಇದ್ದಾರೆ ಈಗ ಅದಕ್ಕೆ. ಅದನ್ನು ಈ ಮೊನ್ನೆ ಉಪಮುಖ್ಯಮಂತ್ರಿಗಳು ಹೋಗಿ ಈ ವಿಶ್ವವಿದ್ಯಾಲಯ ಮುಚ್ಚೋದಂತೆ, ನಾರಾಯಣ ಸ್ವಾಮಿ ಅವರೇ, ವಿಶ್ವವಿದ್ಯಾಲಯ ಮುಚ್ಚಿಬಿಡೋದು. ಅಲ್ಲಿ ಯಾವುದು ವಿದ್ಯಾಭ್ಯಾಸ ಕೊಡುವಂಥ ವಿಶ್ವವಿದ್ಯಾಲಯ ಮುಚ್ಚಿಬಿಟ್ಟು ಅಮ್ಯೂಸ್ಮೆಂಟ್ ಪಾರ್ಕು, ಎಲ್ಲಿ KRS ಕೆಳಗಡೆ ಅಮ್ಯೂಸ್ಮೆಂಟ್ ಪಾರ್ಕು, ಜಲಕ್ರೀಡೆ, ಜಲಕ್ರೀಡೆ. ಎಂಥ ಐಡಿಯಾ ಇವ್ರದ್ದು ನೋಡ್ರಿ. ಅಪರೂಪದ ಪೀಸ್ಗಳು ಇವರೆಲ್ಲ. ಎಲ್ಲಿಡ್ಕೊಂಬಂದ್ರೆ ಈ ಪೀಸ್ಗಳನ್ನ ಗೊತ್ತಿಲ್ಲ. ಅಮ್ಯೂಸ್ಮೆಂಟ್ ಪಾರ್ಕ್, ಅದಕ್ಕೆ 1,000 ಕೋಟಿ. ಇಲ್ಲಿ ಕೇಳ್ತಾ ಇರೋದು ಪಾಪ ಬಡವರು, ರೈತರ ಮಕ್ಕಳೇ ಅಲ್ಲಿರೋದು. ಅಲ್ಲಿ ಮಂಡ್ಯದಲ್ಲಿ 80% ರೈತರಿರುವಂಥ ಒಂದು ನಾಡು. ಮತ್ತು ಇಡೀ ದೇಶದಲ್ಲಿ ಇದೊಂದು ಇದು ಜ್ಞಾಪಕ ಇಟ್ಕೊಳ್ಳಿ, ನೀವೂ ಕೂಡ ಜ್ಞಾಪಕ ಇಟ್ಟು. ಇಡೀ ದೇಶದಲ್ಲಿ ಒಂದೇ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕನ್ನಡಿಗರಿರುವಂಥ ಇದು ಮಂಡ್ಯ. ಕನ್ನಡಿಗರೇ ಇರುವಂಥ, ಜಾಸ್ತಿ ಕನ್ನಡ ಮಾತಾಡುವಂಥವ್ರು. ಬೆಂಗಳೂರಲ್ಲಿ ಬೇರೆಯವ್ರು ಬಂದು ಸ್ವಲ್ಪ ಇದಾಗಿದೆ. ಅಲ್ಲಿ ಅಂಥ ಜಾಗದಲ್ಲೇ ಕನ್ನಡದ ಜನ ಇರೋವಂಥ ಜಾಗನೇ ಹುಡುಕಿ ಕೊಡ್ಲಿ ಪೆಟ್ಟಾಗ್ತಾ ಇದ್ದೀರಾ. ನಿಮ್ಗೇನು ಅನ್ಬೇಕೀಗ? ಅದಕ್ಕೆ ನಾವು BJP ನಿಮ್ಮ ಅಮ್ಯೂಸ್ಮೆಂಟು ಪಾರ್ಕು ಬೇಡ, ಜಲಕ್ರೀಡೆನೂ ಬೇಡ, ಅದೇನೋ KRS ಮೇಲೆ ಫ್ಲೈಟ್ಗಳೇನೋ ಓಡಿಸ್ತೀರಂತಲ್ಲ ನೀರಲ್ಲಿ, ಆ ಫ್ಲೈಟು ಓಡಿಸೋದು ಬೇಡ. ವಿದ್ಯಾರ್ಥಿಗಳಿಗೆ ಪಾಪ ಎಲ್ಲ ಮೈಸೂರು ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು ಅವರು ವಿದ್ಯಾರ್ಥಿಗಳು ಯೂನಿವರ್ಸಿಟಿಗೋಸ್ಕರ. ಈಗ ಮಂಡ್ಯದಲ್ಲೇ ಆಗಿರೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತಾ ಇದೆ, ಅವರ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗ್ತಾ ಇದೆ. ತಿರುಗಿ ನೀನು ತಗೊಂಡೋಗಿ ದೂರಕ್ಕೆ ಹಾಕಿದ್ರೆ ಅದರಲ್ಲಿ ಭಾಳಷ್ಟು ಜನ 50% ಜನ ವಿದ್ಯಾಭ್ಯಾಸನೇ ಕಟ್ ಮಾಡೋ ಅಂಥ ಸ್ಥಿತಿ ಬರ್ತತೆ. ಅದರಿಂದ ಕರ್ನಾಟಕ ಸರ್ಕಾರ ವಿದ್ಯಾಭ್ಯಾಸವನ್ನು ಬೆಳೆಸಬೇಕೇ ಹೊರತು ಅದನ್ನು ಹಾಳು ಮಾಡುವಂಥ ಕುತಂತ್ರವನ್ನು ಈಗಾಗಲೇ ಉನ್ನತ ಶಿಕ್ಷಣ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಈಗಾಗಲೇ ಉನ್ನತ ಶಿಕ್ಷಣದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಉಪನ್ಯಾಸಕರ ನೇಮಕ ಆಗ್ತಾ ಇಲ್ಲ, ಹಣ ಇಲ್ಲ ಇವ್ರ ಹತ್ರ, ಪಾಪರಾಗಿದೆ ಸರ್ಕಾರ. ಅತಿಥಿ ಉಪನ್ಯಾಸಕರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ.
ಹಣ ಇಲ್ಲ ಸರ್ಕಾರದಲ್ಲಿ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಇಲ್ಲ, ಅದನ್ನು ತಡೆ ಹಿಡ್ದಿದ್ದೀರ. ಇಡೀ ದೇಶನೇ ಅದನ್ನು ಅಕ್ಸೆಪ್ಟ್ ಮಾಡಿದರೆ ಇವರು ತಡೆ ಹಿಡ್ದಿದ್ದಾರೆ. ಮತ್ತು ಶಿಥಿಲಾವಸ್ಥೆಯಲ್ಲಿರುವಂಥ ಬೀಳ್ತಾ ಇರುವಂಥ ಹೆಂಚುಗಳು ತೊಲೆಗಳು ಎಲ್ಲ ಬೀಳ್ತಾ ಇರುವಂಥ ಶಾಲೆಗಳಿಗೆ ರಿಪೇರಿಗೆ ಹಣ ಇಲ್ಲ. ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಶೌಚಾಲಯ ಇಲ್ಲ. ಹೊಸದಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಳಕ್ಕೆ ದುಡ್ಡಿಲ್ಲ. ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋಕ್ಕೆ ಕಾಸಿಲ್ಲ. ಸಮವಸ್ತ್ರ ಕೊಡೋಕ್ಕೆ ನಿಮ್ಮಲ್ಲಿ ಮನಸ್ಸಿಲ್ಲ. ಎರಡೆರಡು ಬಾರಿ KPC ಎಕ್ಸಾಮ್ ನಡೆಸಿದ್ರೂ ಕೂಡ ನಿಮ್ಮ ಕ್ವಶನ್ ಪೇಪರ್ ತಯಾರು ಮಾಡೋವಂಥ ಯೋಗ್ಯತೆ ಇಲ್ಲ ನಿಮಗೆ. ಅಕ್ಷರ ಜ್ಞಾನ ಇಲ್ಲ. ನೀವು ಬಂದ ಮೇಲೆ, ನಿಮ್ಮ ಸರ್ಕಾರ ಬಂದ ಮೇಲೆ ಎಲ್ಲಾದರೂ ಒಂದು ಪಾಲಿಟೆಕ್ನ ಎಂಜಿನಿಯರಿಂಗ್ ಕಾಲೇಜ್ನ ಓಪನ್ ಮಾಡಿದ್ದೀರಾ? ಎಲ್ಲಾದರೂ ಓಪನ್ ಮಾಡಿದ್ದೀರಾ? ಒಂದು ಎಲ್ಲಾದರೂ ಗುದ್ಲಿ ಪೂಜೆ ಮಾಡಿದ್ದೀರಾ? 3 ಲಕ್ಷ ಕೋಟಿ ಬಡ್ಜೆಟನ್ನು ಮಾಡ್ತೀನಿ ಅಂತ ಹೊರಟಿದ್ದೀರಾ ಅಲ್ಲ? 4 ಲಕ್ಷ ಕೋಟಿ ಬಡ್ಜೆಟನ್ನು ಮಾಡೋಕ್ಕೆ ಹೊರಟಿದ್ದೀರಾ. ಈ ಎಲ್ಲ ವಿವಿಗಳು ಕೇಳ್ತಾ ಇರೋವಂಥದ್ದು, ಅದರಲ್ಲಿ ಕವಡೆ ಕಾಸ ಏನೋ ಇದು ಕವಡೆ ಕಾಸು, ಅದಕ್ಕೇನಂತಾರೆ, ಅದ್ಮೇಲೆ ಇದು ಬರ್ತದಲ್ಲ ಅಗಳು, ಆ ಥರ 342 ಕೋಟಿ ಬೇಕಷ್ಟೇ ಅವ್ರಿಗೆ. ಈ 9-10 ಯೂನಿವರ್ಸಿಟಿಗಳ ಬೇಕಾಗಿರೋದು 342 ಕೋಟಿ ಕೊಡೋಕ್ಕೂ ಯೋಗ್ಯತೆ ಇಲ್ಲದೆ ನೀವು 4 ಲಕ್ಷ ಕೋಟಿ ಬಡ್ಜೆಟನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಮಂಡಿಸ್ತೀರಾ ನೀವು? ಇಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಇಷ್ಟು ಪ್ರಶ್ನೆಗಳನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀರಿ. ಏನೇನೋ ಮುಚ್ಚಾಕಿದ್ರಿ. ಬಾರ್ಗಳು ಮುಚ್ಚಿರಿ ಬಾರ್ಗಳನ್ನ. ಈಗ ಇದು ಹೇಳಿದ್ರಲ್ಲ ವಿಶ್ವವಿದ್ಯಾಲಯಗಳನ್ನು ಮುಚ್ತೀನಿ ಅಂತ. 10 ವಿಶ್ವವಿದ್ಯಾಲಯಗಳನ್ನು ಹಿಂಗೆ ಸಿದ್ದರಾಮಯ್ಯ ಸ್ಟೈಲಲ್ಲಿ ಹೇಳೋದು, 10 ವಿಶ್ವವಿದ್ಯಾಲಯಗಳನ್ನ ಮುಚ್ಚಾಕ್ತೀನಿ ಅಂತ ಹೇಳ್ರಿ. 3000 ಬಾರ್ಗಳನ್ನು ಮುಚ್ಚಾಕ್ತೀನಿ ಅಂತೇಳಿ ಹೇಳ್ರಿ. 3000 ವೈನ್ ಸ್ಟೋರ್ಗಳನ್ನು ಮುಚ್ಚಾಕ್ತೀನಿ ಅಂತ ಹೇಳ್ರಿ ನೋಡೋಣ. ಎಂಥ ಪುಣ್ಯಾತ್ಮಪ್ಪ ನೀನು. ವೈನ್ ಸ್ಟೋರ್ ಮುಚ್ಚಲ್ಲಂತೆ, ಬಾರ್ ಮುಚ್ಚಲ್ಲಂತೆ. ಈ ಸರಿ ವೈನ್ ಸ್ಟೋರ್ಗಳನ್ನು ಇನ್ನೊಂದು 300-400 ಕೊಡ್ತೀರಿ, ಬಾರ್ಗಳನ್ನು ಇನ್ನೊಂದು 300-400 ಕೊಡ್ತೀರಿ, ವಿಶ್ವವಿದ್ಯಾಲಯಗಳನ್ನು ಮಾತ್ರ ಮುಚ್ಚಾಕ್ತೀರಿ. ಇದು ಕಾಂಗ್ರೆಸ್ಸಿನ ನೀತಿ ಏನಿದೆ. ಇದರಿಂದ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಪರ ರಾಜ್ಯಗಳಿಗೆ ಹೋಗುವಂಥದ್ದು. ಯಾಕಂದರೆ ಬಾರ್ಡರ್ ಪ್ರದೇಶದಲ್ಲಿ ನಮ್ಮ ಪಕ್ಕದ ರಾಜ್ಯಗಳು, ಅಲ್ಲಿ ಒಳ್ಳೆ ಎಜುಕೇಷನ್ ಸಿಗ್ತಾರೆ, ಅಲ್ಲಿಗೆ ಹೋಗ್ತಾರೆ ಎಲ್ಲರೂ. ಪಕ್ಕದ ಗಡಿ ನಾಡುಗಳು ಇದೆಯಲ್ಲ ನಮ್ಮದು, ಗಡಿ ಜಿಲ್ಲೆಗಳು, ಅಲ್ಲಿರೋರೆಲ್ಲ ಎಲ್ಲಿಗೆ ಹೋಗ್ತಾರೆ? ಆಮೇಲೆ ಒಳ್ಳೊಳ್ಳೆ ಯೂನಿವರ್ಸಿಟಿ ಅಂತ ಇದ್ದರೆ ಆಂಧ್ರಾಗೆ ಹೋಗ್ತಾರೆ, ತಮಿಳ್ನಾಡಿಗೆ ಹೋಗ್ತಾರೆ, ಕೇರಳಗೆ ಹೋಗ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಹಂಗಾರೆ ಯಾಕೆ ನಾವು ITBT ಇದು ಯಾವುದೋ ಸೆಮಿನಾರ್ ಮಾಡಿದ್ರಲ್ಲ ಈಗ, ಯಾವುದು ಇನ್ವೆಸ್ಟ್ ಕರ್ನಾಟಕ, ಯಾವ ಮನೆಯಾಳ ಕೆಲಸಕ್ಕೋಸ್ಕರ ಇನ್ವೆಸ್ಟ್ ಕರ್ನಾಟಕ ಮಾಡ್ತಾ ಇದ್ದೀರಾ ರೀ? ಇನ್ವೆಸ್ಟ್ ಕರ್ನಾಟಕ ಅಂದರೆ ಯಾಕೆ ಬರ್ತಾರೆ ನಮಗೆ ಕರ್ನಾಟಕದಲ್ಲಿ ಅಂದರೆ, ಇಲ್ಲಿ ವಿದ್ಯಾರ್ಥಿಗಳು ಸಿಗ್ತಾರೆ ಅಂತ, ಎಂಜಿನಿಯರ್ ಸಿಗ್ತಾರೆ, ಡಾಕ್ಟರ್ ಸಿಗ್ತಾರೆ, ಟೆಕ್ನಿಕಲ್ ಪರ್ಸನ್ ಸಿಗ್ತಾರೆ. ಅದಕ್ಕೋಸ್ಕರ ಎಲ್ಲ ಬರೋದು. ನೀವು ವಿಶ್ವವಿದ್ಯಾಲಯ ಮುಚ್ಚಾಕಿ ಗುಡಿಸಿ ಗುಂಡಾಂತರ ಮಾಡಿದ್ರೆ ಅವ್ರು ಯಾಕೆ ಬರ್ತಾರೆ? ಎಲ್ಲ ಇನ್ವೆಸ್ಟ್ ಯಾಕೆ ಮಾಡಕ್ಕೆ ಬರ್ತಾರೆ? ಇಲ್ಲಿ ಮಾನವ ಸಂಪನ್ಮೂಲ ಇಲ್ಲಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಬರೋದು. ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಸಿಗ್ತಾರೆ, ಇಲ್ಲಿ ಜ್ಞಾನಿಗಳು ಇದ್ದಾರೆ ಅಂತ ಬರೋದು. ನೀವು ಈ ಜ್ಞಾನನೆಲ್ಲ ತೆಗೆದುಹಾಕಿ ಅಜ್ಞಾನನ ಮಾಡೋಕ್ಕೆ ಹೊರಟ್ರೆ ನಿಮ್ಗೆ ಯಾಕೆ ಬರಬೇಕಪ್ಪ? ಅದರಿಂದ ಈ ಸರ್ಕಾರ ಬಾರ್ಗಳು, ವೈನ್ ಸ್ಟೋರ್ಗಳಿಗೆ ಓಪನ್ ಮಾಡೋ ಅಂಥ ಆಸಕ್ತಿ ತೋರಿಸೋ ಕಡೆ ವಿಶ್ವವಿದ್ಯಾಲಯಗಳ ಮುಚ್ಚುವಂಥದ್ದು ದೊಡ್ಡ ರಾಜ್ಯಕ್ಕೆ ಬಗೆದಂಥ ದ್ರೋಹ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.